ನಲ್ಲರಾಳಹಳ್ಳಿ ರಾಮಲಿಂಗೇಶ್ವರ ಬೆಟ್ಟದಲ್ಲಿ ಪುಟ್ಟು ಆಂಜಿನಪ್ಪ ಅವರ ವತಿಯಿಂದ 5 ಲಕ್ಷ ವೆಚ್ಚದಲ್ಲಿ ಅಡುಗೆ ಕೊಠಡಿ ಕೊಡುಗೆ. ಶಿಡ್ಲಘಟ್ಟ ತಾಲೂಕಿನ ಬಶೆಟ್ಟಹಳ್ಳಿ ಗ್ರಾಮ ಪಂಚಾಯಿತಿ ನಲ್ಲರಾಳಹಳ್ಳಿ ರಾಮಲಿಂಗೇಶ್ವರ ಬೆಟ್ಟದಲ್ಲಿಂದು ಬ್ರಹ್ಮರಥೋತ್ಸವ ವಿಜೃಂಭಣೆಯಾಗಿ ನಡೆಯಿತು. ಆಂಜಿನಪ್ಪನವರು ರಥೋತ್ಸವಕ್ಕೆ ಭಾಗಿಯಾಗಿ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ನಂತರ 5 ಲಕ್ಷ ವೆಚ್ಚದ ಅಡುಗೆ ಕೋಣೆಗೆ ಟೇಪ್ ಕತ್ತರಿಸುವ ಮೂಲಕ ಉದ್ಘಾಟನೆಯನ್ನು ನೆರವೇರಿಸಿ ಮಾತನಾಡಿದರು. ವರ್ಷದ ಮೊದಲನೇ ಸಂಕ್ರಾಂತಿ ಮುಗಿದ ನಂತರ ಪೂರ್ಣಮಿಯಂದು ರಾಮಲಿಂಗೇಶ್ವರ ಸ್ವಾಮಿ ಬ್ರಹ್ಮ ರಥೋತ್ಸವ ನಡೆಯುತ್ತದೆ. ಹಾಗಾಗಿ ದೇವಾಲಯದ ಆಡಳಿತ ಮಂಡಳಿ ಹಾಗೂ ಗ್ರಾಮ ಪಂಚಾಯಿತಿ ಮುಖಂಡರ ಒತ್ತಾಯದ ಮೇರೆಗೆ ಸಾರ್ವಜನಿಕರಿಗೆ ಉಪಯೋಗವಾಗುವಂತೆ ಅಡುಗೆ ಕೋಣೆಯನ್ನು ಕಟ್ಟಿಕೊಟ್ಟಿದ್ದೇವೆ ಎಂದರು. ಆ ರಾಮಲಿಂಗೇಶ್ವರ ಸ್ವಾಮಿ ನನಗೆ ಇನ್ನೂ ಹೆಚ್ಚು ಶಕ್ತಿ ಕೊಡ್ಲಿ ಅಂತ ಕೋರ್ತೇನೆ ಅಂತ ಇದೇ ಸಂದರ್ಭದಲ್ಲಿ ಹೇಳಿದ್ರು. ಇನ್ನು ಉದ್ಘಾಟನೆ ಮುಗಿದ ನಂತರ ಮಾನವೀಯತೆ ದೃಷ್ಟಿಯಿಂದ ಬಂದಂತ ಭಕ್ತಾದಿಗಳಿಗೆ ವಾಹನಗಳು ಅಡ್ಡಾದಿಡ್ಡಿ ನಿಲ್ಲಿಸಿ ಹೋಗಿದ್ದರಿಂದ ವಾಹನ ಚಾಲಕರಿಗೆ ಹೋಗಲು ತೊಂದರೆಯಾದ ಕಾರಣ ಪುಟ್ಟು ಆಂಜಿನಪ್ಪನವರು ಟ್ರಾಫಿಕ್ ಅನ್ನು ನಿಯಂತ್ರಿಸಿದ್ರು. ಬಂದಂತ ನೂರಾರು ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆಯನ್ನು ಮಾಡಿದ್ರು. ಈ ಸಂದರ್ಭದಲ್ಲಿ ಮುಖಂಡರಾದ ಮಂಜುನಾಥ್ ಚೌಡಪ್ಪ, ಲಕ್ಷ್ಮೀನಾರಾಯಣ್, ದೇವರಾಜ್ ದ್ಯಾವಪ್ಪ, ಮಳಮಾಚನಹಳ್ಳಿ ಮುನಿರಾಜು, ಅಂಬರೀಶ್, ಮದನ್ ಸೇರಿದಂತೆ ಕೆಲ ಮುಖಂಡರುಗಳು ಹಾಗೂ ಭಕ್ತಾದಿಗಳು ಹಾಜರಿದ್ದರು. ಬಿಡಲ್ಲ ಹಂಗೆ ಸ್ವಲ್ಪ ಜಾಗ ಬಿಟ್ಟು ವಿಧಾನಸಭಾ ಕ್ಷೇತ್ರದ ಬಶೆಟ್ಟಹಳ್ಳಿ ಹೋಬಳಿಯ ಬಶೆಟ್ಟಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವಂಥ ಒಂದು ಇಲ್ಲಿ ಬಶೆಟ್ಟಹಳ್ಳಿ ಇರ್ಬೋದು, ನಲ್ಲರಾಳಹಳ್ಳಿ ಮತ್ತು ಈ ಪಂಚಾಯಿತಿಗೆ ಸೇರಿದ ಎಲ್ಲ ಹಳ್ಳಿಗಳಲ್ಲೂ ಸಹ ಒಂದು ಸಂಭ್ರಮದ ವಾತಾವರಣ. ಪ್ರತಿ ವರ್ಷ ಸಂಕ್ರಾಂತಿ ಮುಗಿದ ದಿನಗಳಲ್ಲಿ ಇಲ್ಲಿ ಬ್ರಹ್ಮರಥೋತ್ಸವ ನಡೆಯುವಂಥದ್ದು. ಬ್ರಹ್ಮಲಿಂಗೇಶ್ವರ ಸ್ವಾಮಿ ರಾಮಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಇಲ್ಲಿ ಭಾಳ ಪುರಾತನ ಪ್ರಸಿದ್ಧವಾದಂಥ ದೇವಸ್ಥಾನ. ಭಾಳ ಅಚ್ಚುಕಟ್ಟಾಗಿ ಪ್ರತಿ ವರ್ಷದ ಎಲ್ಲ ಕೆಲಸಗಳನ್ನು ಸಹ ಪ್ರಾರಂಭ ಮಾಡೋದಕ್ಕೆ ಈ ಭಾಗದ ರೈತಾಪಿ ವರ್ಗ ಎಲ್ಲ ಜನಗಳು ಬಂದು ದೇವರ ಆಶೀರ್ವಾದ ಪಡ್ಕೊಂಡು ಪೂಜೆ ಮಾಡಿ ಮುಂದಿನ ವರ್ಷಾಚರಣೆ ಮಾಡೋದಕ್ಕೆ ಇಲ್ಲಿನ ಒಂದು ಪದ್ಧತಿ. ಆ ನಿಟ್ಟಿನಲ್ಲಿ ಇವತ್ತು ಸಹ ರಾಮಲಿಂಗೇಶ್ವರನ ಬೆಟ್ಟದಲ್ಲಿ ಒಂದು ಜಾತ್ರಾ ಮಹೋತ್ಸವ ನಡೀತಾ ಇರೋಂಥದ್ದು. ವಿಶೇಷ ಈ ವರ್ಷ ಏನಪ್ಪ ಅಂದರೆ ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನ ವರ್ಷನೂ ಸೇರೋಂಥದ್ದು ಮತ್ತು ಇಲ್ಲಿ ಮದುವೆ ಕಾರ್ಯಗಳು ಸಹ ಎಲ್ಲನೂ ಆಗ್ತಾ ಇರ್ತವೆ. ಆ ನಿಟ್ಟಿನಲ್ಲಿ ಇಲ್ಲಿನ ಏನು ಈ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿ ಏನಿದೆ, ಆ ಸಮಿತಿಯ ಎಲ್ಲ ಸದಸ್ಯರು ಮತ್ತು ನಮ್ಮ ಈ ಪಂಚಾಯಿತಿಯ ಮುಖಂಡರು, ನಮ್ಮ ಮಂಜು ಮತ್ತು ಇವರ ಆಂಜಿನಪ್ಪ ಅವರು, ಇನ್ನು ಬಶೆಟ್ಟಹಳ್ಳಿ ಪಂಚಾಯಿತಿ ಎಲ್ಲ ಮುಖಂಡರು ಸಹ ನಮಗೆ ಇನ್ನೊಂದು ಊಟದ ಕೊಠಡಿ ನಿರ್ಮಾಣ ಮಾಡಿಕೊಡಿ, ಅದು ಕಾಯಮಾಗಿರ್ತದೆ. ಬಡವರು ಎಲ್ಲ ಮದುವೆ ಮಾಡಿಕೊಂಡಾಗ ಇಲ್ಲ ಊಟದ ವ್ಯವಸ್ಥೆ ಮಾಡ್ಕೊಳ್ಳೋದಕ್ಕೂ ಸಹ ಅಡುಗೆ ಮಾಡ್ಕೊಳ್ಳೋದಕ್ಕೆ ಬಡಿಸೋದಕ್ಕೆ ಎಲ್ಲ ವ್ಯವಸ್ಥೆ ಚೆನ್ನಾಗಿರ್ತದೆ ಅಂತೇಳಿ ಒಂದು ಮನವಿನ ಮಾಡ್ಕೊಂಡಿದ್ರು. ಅದರ ಭಾಗವಾಗಿ ಅವರೆಲ್ಲರ ಸರ್ಕಾರದಿಂದ ಇಲ್ಲೊಂದು ಸುಸಜ್ಜಿತವಾದಂಥ ಒಂದು ಶೆಡ್ಡನ್ನು ನಿರ್ಮಾಣ ಮಾಡಿ ಸಾರ್ವಜನಿಕರಿಗೆ ಸಮರ್ಪಣೆ ಮಾಡ್ತಾ ಇರೋಂಥದ್ದು ಸಹ ನಮ್ಮ ಸೌಭಾಗ್ಯ ಅಂತ ತಿಳ್ಕೊಂಡು ಆ ಕ್ಷಣ ನಾವಿವತ್ತು ನೆರವೇರಿಸಿರೋಂಥದ್ದು ಭಾಳ ಸಂತೋಷ ಆಗ್ತಾಯಿದೆ. ಆ ಭಗವಂತನ ಕೃಪೆ, ಅವನ ಆಶೀರ್ವಾದದಿಂದ ಒಂದಷ್ಟು ಸಾರ್ವಜನಿಕರಿಗೆ ಕೆಲಸ ಮಾಡೋಂಥ ಶಕ್ತಿ ನಮ್ಮಲ್ಲಿ ಇರೋಂಥದ್ದು, ಮುಂದೆ ಅದನ್ನು ಮುಂದುವರ್ಸ್ಕೊಂಡು ಹೋಗೋಂಥದ್ದು ಅದು ನಮ್ಮ ಜವಾಬ್ದಾರಿ. ಹಾಗಾಗಿ ರಾಮಲಿಂಗೇಶ್ವರ ಸ್ವಾಮಿ ಎಲ್ರಿಗೂ ಸಹ ಭಾಗದ ಜನತೆಗೆ ಆಶೀರ್ವದಿಸಿ ಒಳ್ಳೇದು ಮಾಡಲಿ ಅಂತೇಳಿ ನಾನು ಮತ್ತೊಮ್ಮೆ ಎಲ್ರಿಗೂ ಶುಭ ಹಾರೈಸ್ತೇನೆ. ಸರ್, ಇದು ಎಷ್ಟು ಖರ್ಚಾಗಿದೆ ಸರ್?